ಎಲ್ಲರಿಗೂ ಉಪಯೋಗ ಆಗುತ್ತೆ. ಜಾಬ್ನಲ್ಲಿರೋರಿಗೆ, ಜಾಬ್ನಲ್ಲಿ ಇಲ್ಲದೆ ಇರೋರಿಗೆ, ಸಂಸಾರಿಕರಿಗೆ, ಬಿಸ್ನೆಸ್ ಪೀಪಲ್ಸ್ಗೆ, ಮ್ಯಾನೇಜರ್ಸು, ಅವರಿಗೆ ಎಲ್ಲ ಪ್ರತಿ ಹಂತದಲ್ಲೂ ಉಪಯೋಗ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ಜಯಣ್ಣ ಅಂತ. ನಾನು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಪ್ರೆಸ್ ರಿಪೋರ್ಟರ್ ಆಗಿ. ಈ ಪ್ರೋಗ್ರಾಮ್ ಯೂಶಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ನಮ್ಮ ತನ ನಾವು ಮರ್ತೇ ಬಿಟ್ಟಿದ್ದೀವಿ ಅನ್ಸುತ್ತೆ. ಈ ಪ್ರೋಗ್ರಾಮ್ ಬಂದಾಗ ನಾವ್ಯಾರು, ನಾವೆಲ್ಲಿದ್ದೀವಿ, ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುತ್ತೆ. ಯಾಕೆಂದರೆ ಆಮೇಲೆ ನಾವು ಈ ನಮ್ಮ ಫ್ಯಾಮಿಲಿ ಜೊತೆ ಹೆಂಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್, ನಮ್ಮ ಆಫೀಸಲ್ಲಿ ಹೆಂಗೆ ಬದುಕಬೇಕು, ಹಿಂಗೆ ವ್ಯವಹಾರ ಮಾಡೋದು ನಾಲೆಡ್ಜ್ ಸಿಗುತ್ತೆ. ಟೋಟಲಿ ಮನುಷ್ಯನ ಸಂಪೂರ್ಣ ಪರಿಪೂರ್ಣ ನಾಗರಿಕನ ಬದಲಾವಣೆ ಮಾಡುತ್ತೆ ನನ್ನ ಅಭಿಪ್ರಾಯ. ಬಟ್ ಇದು ನಿಜವಾಗ್ಲೂ ತುಂಬ ಎಲ್ಲ ಕಡೆ ಪ್ರಚಾರ ಮಾಡಬೇಕು, ತುಂಬ ಯೂಸ್ ಆಗುತ್ತೆ. 100% ಒಬ್ಬ ಮನುಷ್ಯನ ಪರಿಪೂರ್ಣ ನಾಗರಿಕನಾಗಿ ಪರಿವರ್ತನೆ ಮಾಡಲಿಕ್ಕೆ ಈ ಪ್ರೋಗ್ರಾಮ್ ತುಂಬ ಅನುಕೂಲ ಆಗುತ್ತೆ. ಇದು ಹೆಚ್ಚು ಪ್ರಚಾರ ಆದರೆ ತುಂಬ ಒಳ್ಳೆಯದು, ಸಮಾಜ ಪ್ರೋಗ್ರಾಮ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ. ಆಕ್ಚುಲಿ ಎಲ್ಲರಿಗೂ ಬೇಕಿದೆ ಈ ಪ್ರೋಗ್ರಾಮ್. ಒಂದು ಮಗುವಿಂದ ಹಿಡಿದು ಏಜ್ ಪೀಪಲ್ವರೆಗೂ ಬೇಕಾಗುತ್ತೆ ಈ ಪ್ರೋಗ್ರಾಮ್. ಯಾಕೆಂದರೆ ಹೆಂಗೆ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ತಗೊಂಡಲ್ಲೇ ಅದೇ ಪ್ರಾಬ್ಲಮ್ಸ್ ಲೂಪಲ್ಲೇ ಓಡಾಡ್ತಿರ್ತಾರೆ, ಕ್ಲಾರಿಟಿ ಇಲ್ದಲೆ. ಕೆಲವು ಪ್ರಾಬ್ಲಮ್ಸ್ಗೆ ಕ್ಲಾರಿಟಿ ಬೇಕು ಅನ್ನೋದು ಸಿಗುತ್ತೆ. ಈಗ ಹೆಸರು ಹೇಳೋ ಥರನೇ ಮನಸ್ಸಿರೋರ್ಗೆ ಎಲ್ಲರಿಗೂ ರಿಲೇಟ್ ಆಗುತ್ತೆ. ಸೊ ಯಾರ್ಯಾರಿಗೆಲ್ಲ ಮನಸ್ಸಿದೆ ಅವರೆಲ್ಲ ಅಟೆಂಡ್ ಮಾಡ್ಬೋದು. ಅಂದರೆ ನಾನು ತಿಳ್ಕೊಂಡಿದ್ದು ಮೇನ್ ಥಾಟ್ ಪ್ರೊಸೆಸ್. ಒಂದು ಸಿಚುವೇಶನ್ನ ಯಾವ ಥರ ಹ್ಯಾಂಡ್ಲ್ ಮಾಡ್ಬೋದು, ಅಥವಾ ನಮ್ಮ ಒಂದು ಚೇಂಜ್ ಆಫ್ ಥಾಟಿಂದ ಎಮೋಷನ್ಸ್ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ. ಎಮೋಷನ್ಸ್ ನಮ್ಮ ಕಂಟ್ರೋಲಲ್ಲಿ ಇದ್ದರೆ ಸೊ ಅದ್ರದ್ದು ಆ್ಯಕ್ಷನ್ನು, ರಿಯಾಕ್ಷನ್ನು, ರಿಸಲ್ಟು ಅದು ನಮ್ಮ ಕೈಲಿರುತ್ತೆ. ಸೊ ಎಮೋಷನ್ಸೇ ನಮ್ಮ ಕೈಲಿಲ್ಲ ಅಂದರೆ ಅದೇ ಚಾವಟಿ ಇಲ್ಲದೆ ಇರೋ ಥರ ಕುದುರೆ ಗಾಡಿ ಥರ ಆಗಿರುತ್ತೆ. ಸೊ ಎಮೋಷನ್ಸು, ಥಾಟ್ಸು, ಪ್ರೊಸೆಸ್ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದು ಕಲಿತು. ಸೊ ಇದು ಎಲ್ಲ ಮಕ್ಕಳಿಂದ ಹಿಡಿದು ಏಜ್ ಪೀಪಲ್ವರೆಗೂ ಅಟೆಂಡ್ ಮಾಡ್ಬೋದು. ನನ್ನ ಹೆಸರು ನಿರಂಜನ್ ಸ್ವಾಮಿ ಅಂತ ಸರ್. ಸೊ ಈ ಪ್ರೋಗ್ರಾಮ್ ಆ್ಯಕ್ಚುಲಿ ಇದು ಬೇಕಾಗಿರುತ್ತೆ, ಎಲ್ಲರಿಗೂ ಬೇಕಾಗುತ್ತೆ ಸರ್. ಎಸ್ಪೆಷಲಿ ನಾನು ಹೇಳಿದಿಲ್ಲ, ನನ್ನದು ಫ್ರಸ್ಟ್ರೇಷನ್ ಆಫೀಸಲ್ಲಿ ಚಾಲೆಂಜಿಂಗ್ ಲೈಫು ಮತ್ತು ಕಮರ್ಷಿಯಲ್ ಲೈಫು ಎಲ್ಲ ಲೀಡ್ ಮಾಡೋದ್ರಿಂದ ಎಷ್ಟೋ ಮಂದಿ ಲೈಫು ಈ ಸ್ಟ್ರಗಲ್ ಆಗಿರುತ್ತೆ, ಅಂದರೆ ಅವರಿಗೆ ದಾರಿ ಗೊತ್ತಿರಲ್ಲ. ಸೊ ನೀವು ಹೇಳಿದ್ರಿ, ಆಧ್ಯಾತ್ಮಿಕವಾಗಿಯೂ ಹೇಳಿದಿರ, ಈ ಒಂದು ಕಮರ್ಷಿಯಲ್ ಈ ಚಾಲೆಂಜಿಂಗ್ ಲೈಫಲ್ಲಿ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು ಅಂದರೂ ಇರುತ್ತೆ. ಒಂದು ಆಧ್ಯಾತ್ಮಿಕ ಮತ್ತು ಒಂದು ಈ ಬೇಕಾಗಿರೋಂಥ ಒಂದು ಇನ್ವಾಲ್ವ್ಮೆಂಟ್ ಮಾಡಿ ನೀವು ಒಂದು ಸಿಚುವೇಶನ್ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದೀರಾ. ಸೊ ಅದರಿಂದ ತುಂಬ ಜನರನ್ನು ಫ್ರಸ್ಟ್ರೇಷನ್ನು ಅಥವಾ ಒಂದು ಹೇಗೆ ನಾವು ಸ್ಟ್ರೆಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ ಸರ್. ನಮಸ್ಕಾರ ಎಲ್ರಿಗೂ. ಈ ದೀಪಾವಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮನಸ್ಥಿತಿ ಅನ್ನೋ ಪ್ರೋಗ್ರಾಮ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಯದಪೂರ್ವಂ ಯಕ್ಷಮಂತಃ ಪ್ರಜಾನಾನ್ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು ಯತ್ ಪ್ರಜ್ಞಾನಂ